ಅಕ್ರಮ ಮದ್ಯ ಮಾರಾಟದಿಂದ ಬೇಸತ್ತ ಗದಗ ಜಿಲ್ಲೆ ರೋಣ ತಾಲೂಕಿನ ಮಾಡಲಗೇರಿ ಗ್ರಾಮದ ಮಹಿಳೆಯರು, ಗ್ರಾಮದ ಹಿರಿಯರು ತಮ್ಮ ಗ್ರಾಮದಲ್ಲಿ ಮದ್ಯ ಮಾರಾಟ ಮಾಡದಂತೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ರೋಣ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಗ್ರಾಮದಲ್ಲಿ ಎಲ್ಲೆಂದರಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿರೋದ್ರಿಂದಾಗಿ ಗ್ರಾಮದ ಯುವಕರು ಮದ್ಯ ವ್ಯಸನಿಗಳಾಗುತ್ತಿದ್ದು ಬಸ್ ನಿಲ್ದಾಣ ಸೇರಿದಂತೆ ಮನೆಗಳಲ್ಲಿ ಜಗಳ ಮಾಡುತ್ತಿದ್ದಾರೆ. ಎಲ್ಲೆಂದರಲ್ಲಿ ಅಸಭ್ಯ ವರ್ತನೆ ತೋರುತ್ತಿದ್ದಾರೆ. ಮದ್ಯ ವ್ಯಸನ ಮಾಡಿ ಚಿಕ್ಕ ವಯಸ್ಸಿನಲ್ಲಿ ಅನೇಕರು ಸಾವನ್ನಪ್ಪಿದ್ದಾರೆ. ಅನೇಕ ಸಂಸಾರಗಳು ಬೀದಿಗೆ ಬಿದ್ದಿವೆ. ಹೀಗಾಗಿ ಕೂಡಲೇ ಮಾಡಲಗೇರಿ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟ ತಡೆಗಟ್ಟಬೇಕೆಂದು ತಹಶೀಲ್ದಾರಿಗೆ ಮನವಿ ಸಲ್ಲಿಸಿದ್ರು. ಸಮಾಜದಾಗ ಹೇಳ್ತೀನಿ ಅನ್ನುವಂಥ ಮಕ್ಕಳು ಕೂತು ಬಿಟ್ಟಾರೆ. ಅದಕ್ಕೆ ಆದ್ದರಿಂದ ಇನ್ನು ಇಮಿಡಿಯೇಟ್ಲಿ ಸರಾಯ್ ಬಂದಾಗಬೇಕು. ನಮ್ಮ ತಾಲೂಕಾದ್ರಿಂದ ಬಂದಾಗಬೇಕು, ನಮ್ಮ ಜಿಲ್ಲಾ, ನಮ್ಮ ರಾಜ್ಯ ಬಂದಾದ್ರೂ ಪರವಾಗಿಲ್ಲ. ಅದಕ್ಕೆ ನಾವು ಸರ್ಕಾರ ಐತಿ. ಇನ್ನು ಇದೇ ರೀತಿ ಮುಂದುವರೆದು ನಾವು ಮುಂದಿನ ಹೋರಾಟ ಮಾಡಿ ನಾವು ಸತ್ಯಾಗ್ರಹ ಮಾಡ್ತೀವಿ ಅಂತ ನಮ್ಮ ಗಮನಕ್ಕೆ ತರ್ತೀವಿ. ಆ ಕಿರಾಣಿ ಅಂಗಡಿಯಾಗ ಕುರ್ಕುರಿ ಜೊತೆ ಎಲ್ಲರೂ ಇಟ್ಟು ಮಾರಾಕತ್ತಾರೆ. ಓಡೋರಿಗೆ ಆಟದ ಒಂದ್ ಅಂಗಡಿ ಅಂದ್ರೆ ಬಂದ್ ಮಾಡೋದು, ಅಲ್ಲೇ ಕುಂತ ಕೇಳ್ಬೋದು ನಮ್ಮ ಮಕ್ಕಳ. ಎಲ್ಲ ಅಂಗಡಿಯಾಗೂ ಕುರ್ಕುರಿ ಇಟ್ಕೊಂಡು 10 ರೂಪಾಯಿ ಕುರ್ಕುರಿ ಮಾರೋದಿಲ್ಲ. ಇವ್ರು 10,000 ರೂಪಾಯಿ ಕಲೆ ಮಾಡ್ತಾರೆ. ಎಲ್ಲರೂ ಯಾರು ಬಂದ್ ಮಾಡ್ತಾರ, ಯಾರಿಗೆ ಏನೈತಿ ಕೆಲಸ, ನಾವ್ ಮಾಡುದಿಲ್ಲ. ಯಾರು ಎಂತ ಬಂದ್ ಮಾಡ್ತಾರ, ಮಾಡಿ ನಮ್ಗೆ ಮಾರುದಾರ ಅಂತಾರೆ. ಹಾಗಾಗಿ ನಮಗೂ ಪರ್ಮಿಷನ್ ಕೊಡ್ರಿ, ನಾವು ಕೈಗೆಲ್ಲ ಜೊತೆಗೆ ಇಟ್ಕೊಂಡು ನಾವು ಮಾಡ್ತೀವಿ. ಊರಾಗ ನಮ್ಮ ಮಕ್ಕಳು ಸತ್ತ ಕಂಡು ನಮ್ಮ ಮಕ್ಕಳು ಸತ್ತ ಹೋಗ್ಯಾರ. ನಾವ್ ಯಾಕೆ ಇಲ್ಲಿ ತನ ಬರ್ಬೇಕಂದ್ರ ಹುಡುಗ ಮಕ್ಕಳ ಊರಾಗ ಅನ್ನೋದ ಇಲ್ಲಿಗೆ ಬಂದ್ವಿ. ಒಂದ ಮಗನ ಸತ್ತಂಗಾನ ಹಂಗ ಕುಡಿಸಿ ಮಾಡಿ ಹಿಂಗ ಸಾಯ್ ಹೊಡ್ದಾರ. ಈಗೂ ಬರೀ 12 ವರ್ಷ ಹುಡುಗರ್ನ ಸಾಯಕತ್ತೇವ್. ಬರೀ ಇಟ್ಟಿಟ ಹುಡುಗರ್ನ ಸಣ್ಣ ಹುಡುಗ ಕೈ ಕೊಟ್ಟು ಕಣಸರು ಗಟ್ರ ಕಳಿಸ್ತಾರ. ಒಂದಿನ ಗಟ್ರಿ ತಂದು ಕೊಡ್ತಾರ, ಒಂದಿನ ತಾವ ಕುಡಿತಾರ. ಬಟ್ ಹೆಣ್ಣು ಮಕ್ಳು ಯಾಕ ಸಾಲಿ ಮಕ್ಳನ್ನ ಅಂಗಡಿ ಇಟ್ಟಾರೆ. ಸಾಲಿ ಮಕ್ಳ ಒಂದ್ ಕಪಾಟ ಅದಾವ್ರಿ, ಎಲ್ಲರೂ ಸೇರಿ ಮಾಡಿದಾರ. ಮಗ ಏನೇನು ಏನಿಲ್ರಿ ಏನ್ರಿಪ್ಪ ಏನ್ ಮಾಡು ನಾವು ಕಣ್ಣಿಲ್ ನೋಡ್ಬೇಕು. ಯಾರು ಬಿಡ್ಬೇಕ್ರಿ, ಒಂದು ಬಂದ್ ಮಾಡ್ರಿಪ್ಪ, ಪುಣ್ಯ ಬರ್ತದೆ ನೋಡ್ರಿ. ಬಿಡಿ ಅಂಗಡಿ ಒಳಗೆ ಇಟ್ಟು ಮಾರ್ತಿದ್ರೆ ಬಂದ್ ಚೆಕ್ ಮಾಡಿ ಸೀಸ್ ಮಾಡ್ಕೊತಾರೆ. ಟೀಚರ್ ಗೊತ್ತಾಗ್ತದೆ. ರೈಸ್ ಆಫ್ ನ್ಯೂಸ್ ರೋಣ.